ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ಪ್ರೈಸ್ ಕೊಡುವ ಅನ್ಕೊಂಡೆ. ಸರ್ಪ್ರೈಸ್ ಅಂದ್ರೆ ಅಂತ ಇಲ್ಲ, ಸಣ್ಣ ಸರ್ಪ್ರೈಸ್. ನಾನು ಆಕ್ಚುಲಿ ಇದನ್ನ ಅವ್ರ ಹತ್ರ ತರ್ಸದ್ ಬೆಳೆಗೆ, ಬಟ್ ಅವ್ರಿಗೆ ಇದು ನಾನು ಮಾಡ್ತಾ ಇಲ್ಲ, ಯಾವತ್ ಮಾಡ್ತೇನೆ ಅವ್ರಿಗೆ ಗೊತ್ತಿಲ್ಲ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅವ್ರು ಆಕ್ಚುಲಿ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಿಲ್ಲ, ಬಟ್ ಕಾಂಬನ ಮಾಡ್ತನಲ್ಲ ತಿಂತ್ರ ಕಾಂಬ ಗುಲಾಬ್ ಜಾಮೂನ್ ಪ್ಯಾಕೆಟ್ ತರಿಸಿದೆ. ಆಕ್ಚುಲಿ ಫಸ್ಟ್ ರಸಗುಲ್ಲ ಮಾಡುವ ಅನ್ಕೊಂಡೆ, ಬಟ್ ರಸಗುಲ್ಲ ಬೇಡ ಅನಿಸ್ತ, ಹಾಗಾಗಿ ಗುಲಾಬ್ ಜಾಮೂನ್ ಮಾಡುವ ಅನ್ಕೊಂಡಿದ್ದೆ. ನಾನು ಒಂದ್ಸಲ ಮಾಡೋದಷ್ಟೇ, ಅಷ್ಟೊತ್ತಿ ಲೈಕ್ ಬಂದಿರಿತ್ತು ನಾನು ಮನೇಲಿ ಮಾಡೋದು ಮದ್ವೆಗಿಂತ ಮುಂಚೆ. ಈಗ ಕಾಂಬ ಇದು ಹ್ಯಾಂಗ್ ಆಗ್ತಿ ಏನಂದೇಳಿ ಎಲ್ಲ ಮಾಡೋದು ಮರ್ತೋಯ್ತು. ಕಾಂಬ ಮಾಡಿ ತೋರಿಸ್ತೇವೆ ಹೆಂಗಂದೇಳಿ. ಸಾಯಂಕಾಲ ಬತ್ರಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ಬತ್ತಿಲ್ಲ ಅಂದಿರ, ಹಂಗಾಗಿ ಇದನ್ನ ಸಾಯಂಕಾಲ ಈಗ ಮಾಡಿಟ್ರೆ ಅದು ಒಳ್ಳೆ ಸಕ್ಕರೆ ಪಾಕದಲ್ಲಿ ಅದ್ದಿ ಒಳ್ಳೆ ಸಕ್ಕರೆ ಪಾಕ ಕುಡಿಯುತ್ತಲ್ಲ, ಅಷ್ಟೊತ್ತಿಗೆ ತಿಂಬಕ್ಕೂ ಲೈಕ್ ಅದು ಸಾಫ್ಟ್ ಆಗಿ. ಹಂಗಾಗಿ ಇದಕ್ಕೆ ಸಕ್ಕರೆ ಯೂಸ್ ಮಾಡ್ತಿದ್ದೆ. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಶುಗರ್ ತಿಂತಿತ್ತು, ಶುಗರ್ ಸ್ವಲ್ಪ ಅವಾಯ್ಡ್ ಮಾಡ್ತಿತ್ತು. ಈಗ ಕಾಂಬ ಇದನ್ನ ಮಾಡುವ ಹ್ಯಾಂಗ್ ಅಂತಂದೇಳಿ. ಕಾಂಬ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನ ಮಾಡೋದು ಹೆಂಗ್ ಅಂದೇಳಿ, ಬಟ್ ನಾನು ಯಾವ ತರ ಮಾಡ್ತೆ ಏನಂದೇಳಿ ಈ ವಿಡಿಯೋದಲ್ಲಿ ತೋರಿಸ್ತೆ. ಮತ್ತು ಅವರಿಗೆ ಸರ್ಪ್ರೈಸ್ ಆಗಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಏನೆತ್ತ ಅಂದೇಳಿ ನಾನು ಅವ್ರನ್ನ ತೋರಿಸ್ತೆ ಈ ವಿಡಿಯೋದಲ್ಲಿ. ಎಲ್ಲ ಕೇಂತಿದ್ರಿ ವಿಡಿಯೋ ಎಂತಕ್ಕೆ ಮಾಡೋದಿಲ್ಲ ಅಂದ್ರೆ, ನಂಗೆ ವಿಡಿಯೋ ಮಾಡೋ ಕಂಟೆಂಟೇ ಎಂತ ಮಾಡೋದನ್ನು ಗೊತ್ತಾಗ್ತಾ ಇಲ್ಲ. ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕ್ಲಕ್ಕೆ ಎಂಥರು ಮಾಡಿ ಹಾಕ್ಲಕ್ಕೆ, ಬಟ್ ಯೂಟ್ಯೂಬಲ್ಲಿ ಹಂಗಾತ್ಲೆ ಎಂಥರು ಒಂದು ಕಂಟೆಂಟ್ ಬೇಕೆ. ಹಾಗಾಗಿ ಯಾರಿಗಾದ್ರು ಕಂಟೆಂಟ್ ಎಂಥರು ಐಡಿಯಾಸ್ ಇದ್ರೆ ಗೊತ್ತಿದ್ರೆ ನಂಗೆ ಕಮೆಂಟ್ ಹಾಕಿ, ಇಲ್ಲಾಂದ್ರೆ ನಂಗೆ DM ಮಾಡಿ, ನಾನು ಅದನ್ನ ಮಾಡೋಕೆ ಟ್ರೈ ಮಾಡ್ತೆ. ಈಗ ನಾನು ಒಂದು ಬೌಲ್ ತಗೊಂಡಿದ್ದೆ, ಈ ಬೌಲಿಗೆ ಈ ಪ್ಯಾಕೆಟಲ್ಲಿ ಇಪ್ಪುದನ್ನು ಪೋರ್ ಮಾಡ್ತಿದ್ದೆ. ನಾನು ಇದಿಷ್ಟು ಹಾಕ್ತೆ. ಈಗಾಣಿ ಈ ಥರ ನಂಗೂ ಮೆಜರ್ಮೆಂಟ್ ಅಷ್ಟು ಗೊತ್ತಾಗ್ತಿಲ್ಲ. ಸೊ ನಾನು ಅದು ನಿಮ್ಗೆ ಯಾವ ಥರ ಹಿಟ್ಟು ಬರಬೇಕಂದ್ರೆ ಸ್ವಲ್ಪ ಉಂಡೆ ಕಟ್ಟು ಥರ ಅಷ್ಟು ಟೆಕ್ಸ್ಚರ್ ಬರಬೇಕು. ಎಲ್ಲಕ್ಕೇಂತ್ರಿ ಒಬ್ಬರೇ ಐಕಂತ್ರಿಲ್ಲ, ನೀವು ಎಂತ ಮಾಡ್ತೀರಿ ಟೈಮ್ ಪಾಸ್ ಮಾಡೋಕೆ ಅನ್ಕೊಂಡು. ನನ್ನ ಟೈಮ್ ಪಾಸ್ ಇದೆ, ನಂಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಕುಕ್ ಮಾಡ್ತಾ ಇರ್ತೆ ಅಂತಾರು. ಒಬ್ಬರೇ ಒಂದೊಂಥರ ಹಾಬೀಸ್ ಇರುತ್ತೆ, ಕೆಲವರಿಗೆ ಬುಕ್ ಓದೋದು ಹಾಬೀಸ್ ಇರುತ್ತೆ. ಜಾಸ್ತಿ ನೀರು ಹಾಯ್ಕೊಂಬಾಗ ಸ್ವಲ್ಪ ನೀರು ಹಾಯ್ಕಣಿ, ಯಾಕಂದ್ರೆ ಮತ್ತೆ ನೀರು ಜಾಸ್ತಿ ಆದ್ರೆ ಎಂತ ಮಾಡೋದು ಗೊತ್ತಿಲ್ಲ. ಇನ್ನೊಂದು ಪ್ಯಾಕೆಟ್ ಪುಡಿ ತಗೊಬಂದು ಹಾಕಕ್ಕಷ್ಟೇ ಕಡಿಕೆ. ಕೆಲವ್ರು ಹಾಲು ಹಾಕ್ತಾರೆ, ಹಾಲು ಹಾಕ್ರು ಒಳ್ಳೇದು, ಹಾಲು ಹಾಕ್ರು ರುಚಿ ಜಾಸ್ತಿ ಆಗ್ತ. ಬಟ್ ನಾನು ಹಾಲು ಹಾಕೋದಿಲ್ಲ, ನೀರು ಹಾಕಿ ಕಲಿಸ್ತಿದ್ದೆ. ನಾನಿವತ್ತು ಸ್ವಲ್ಪ ನೈಲ್ಸ್ ಎಲ್ಲ ಮಾಡಿಸ್ಕೊಂಡೆ, ಅಂದ್ರೆ ನಾನೇ ಮಾಡ್ಕೊಂಡದ್ದು. ನನ್ನ ಹತ್ರ ನೇಲ್ ಆಟ್ಕೆ ಇಟ್ಟಿತ್ತಲ್ಲ, ಅದ್ರಲ್ಲಿ ನಾನು ಮಾಡ್ಕೊಂಡದ್ದು ನೇಲ್ಸ್. ಇದು ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ, ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಕುಕ್ಕರ್ ಇಟ್ಟಿನ ಪಾಟ್ ಅಂತಿದ್ದು. ನಂಗೆ ಕುಕ್ಕರ್ ಅಂದ್ರೆ ಮಸ್ತ್ ಹೆದ್ರಿಕೆ. ಹಂಗಾಗಿ ನಮ್ಗೆ ಅನ್ಕೊಂಡು ನಾವ್ ಎಂತಾರು ಸೆಲ್ಫ್ ಕೇರ್ ಅನ್ಸತ್ ನಂಗೆ ಕೆಲವು ಸಲ. ಯಾಕಂದ್ರೆ ನಾವು ನಮ್ಗೆ ಅನ್ಕೊಂಡು ನಾವ್ ಏನು ಮಾಡ್ಕೊಂತೀವಿ, ಹತ್ರ ಇದ್ದರಿಗೆ ಮಾತ್ರ ಖುಷಿ ಪಡಿಸ್ತರು, ಅವ್ರನ್ನ ಎಷ್ಟು ಚಂದ ಮಾಡಿ ಕಣ್ಕೊಂತಾರೆ. ಬಟ್ ಅವ್ರಿಗೋಸ್ಕರ ಅವ್ರು ಎಂತಾರು ಮಾಡ್ಕೊಳಕಲ್ಲ, ಆಗ ಮಾತ್ರ ನಾವು ಖುಷಿ ಅಂದ್ರೆ ನಾವು ತುಂಬಾ ಖುಷಿಯಾಗಿರ್ಬೋದು. ಹಂಗಾಗಿ ನಾನು ನೈಲ್ ಆರ್ಟ್ ನಾನೇ ಮಾಡ್ಕೊಂಡೆ. ಆಕ್ಚುಲಿ ನಂಗೆ ತುಂಬಾ ದಿನದಿಂದ ಮಾಡ್ಕೊಂಡ್ ತುಂಬಾ ಆಸೆ ಇದ್ದಿತ್ತ, ಬಟ್ ಅದು ಆತೇ ಇಲ್ಲ, ಟೈಮೇ ಸಿಕ್ಕುದಿಲ್ಲ. ಹಂಗಾಗಿ ಇವತ್ತು ಮಾಡ್ಕೊಂಡೆ. ಆಕ್ಚುಲಿ ನಾವು ಹಿಂಗೆಲ್ಲ ಮಾಡ್ಕೊಂಡ್ರೆ ನಮ್ಗೊಂಥರ ಫುಲ್ ಆ ಡೇ ಒಂಥರ ಖುಷಿಯಾಗಿರುತ್ತೆ. ಯಾಕಂದ್ರೆ ನಮ್ಗೆ ಇಷ್ಟಪಟ್ಟದ್ದು ನಾವು ಮಾಡ್ಕೊಂಡಾಗ ತುಂಬಾ ಖುಷಿ. ನಿನ್ನ ಗಂಗಾ ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಏನಾದ್ರೂ ಇಷ್ಟ ಅಂದ್ರೆ ಅದನ್ನ ಮಾಡ್ಕೊಳ್ಳಿ. ಆಗ ನಿಮ್ಗೆ ತುಂಬಾ ಡೇ ಫುಲ್ ನಿಮ್ಗೆ ಒಂಥರ ಫ್ರೆಶ್ ಫೀಲ್, ಏನೋ ಒಂಥರ ಪಾಸಿಟಿವ್ ಒಂಥರ ಖುಷಿ ಅನ್ಸುತ್ತ. ಈಗ ಇದೀಗ ಆಯ್ತು, ರೆಡಿ ಆಯ್ತಿದ. ಇಲ್ಕಣಿ ಈ ಥರ ಉಂಡೆ ಕಟ್ಕೊಂಡು ಸಾಫ್ಟ್ ಆಗಿರ್ಕಣಿ. ಇದನ್ನೀಗ ನಾನು ಸಣ್ಣ ಸಣ್ಣ ಕೈ ಉಂಡೆ ಕಟ್ಕೊಂತೆ. ಯಾಕಂದ್ರೆ ಸಣ್ಣ ಸಣ್ಣದಾಗಿ ಕಟ್ಕೊಂಡ್ಕ ಆ್ಯಕ್ಚುಲಿ ಸಕ್ಕರೆ ಪಾಕ ಹಾಕ್ರ ಮೇಲೆ ಅದು ಉಬ್ಬತ್ತ, ಅದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡ. ಹಾಗಾಗಿ ಸಣ್ಣ ಸಣ್ಣ ಉಂಡೆ ಕಟ್ಕೊಂಬ. ಈಗ ನಾನು ಚಿಕ್ಕ ಉಂಡೆ ಕಟ್ಕೊಂಡಿದ್ದೆ. ನಾನೀಗ ಬಾಲ್ಸ್ ಮಾಡ್ಕೊಂಡೆ. ಇಲ್ಕಣಿ 12 ಉಂಡೆ ಆಯ್ತು, ಅದ 13 ಅಂತಿದ್ದ, ನಂದು 12 ಆಯ್ತು. ಅಂದ್ರೆ ನಂದೆಲ್ಲ ಒಂದೇ ಶೇಪ್ ಬರಲಿಲ್ಲ, ಬೇರೆ ಬೇರೆ ಶೇಪಲ್ಲೆಲ್ಲ ಇತ್ತು. ಈಗಣಿ ಇದಾಯ್ತು, ಇದು ಒಂದು ಚಿಕ್ಕದಾಯ್ತು. ಇದನ್ನೀಗ ಎಣ್ಣೆಲ್ಲೂ ಕರ್ಕೋಬಹುದು, ತುಪ್ಪದಲ್ಲೂ ಕರ್ಕೋಬಹುದು. ನಾನು ಇದನ್ನ ಎಣ್ಣೆಲ್ಲೇ ಬಿಸಿ ಮಾಡ್ಕಂತೆ. ಪ್ಯಾನ್ ಕಾದಿತ್ತು, ನಾನು ಸ್ವಲ್ಪ ಎಣ್ಣೆ ಹಾಕಂತಿದ್ದೆ. ಅಂದ್ರೆ ಜಾಸ್ತಿ ಆಯಿಲ್ ಹಾಕೊಂಡ್ರೆ ಅದು ವೇಸ್ಟ್ ಆಗತ್ತೆ. ನಂಗೆ ಅನ್ಸುತ್ತ ಈ ಬಾಲ್ ಇತ್ತಲ್ಲ ಇದೆಲ್ಲ ಒಡ್ದು ಹೋಯ್ತಪ್ಪ. ಈಗ ನಿಮ್ಗೆ ತೋರತ್ ಅನ್ಕಂತೆ ತಡೀನಿ. ಒಡ್ದು ಹೋಯ್ತು. ಕಾಂಬ ಇದು ಲೈಕ್ ಬತ್ತೋ ಇಲ್ಲೋ ಸರ್ಪ್ರೈಸ್ ಈ ಕಡೆ ನಂಗೆ ಸರ್ಪ್ರೈಸ್ ಆತಿಲ್ಲಲ್ಲ.
ಕಾಂಬಾಯಿ ಅಂತಂದಿಕ್ಕೆ. ಮತ್ತೆ ಅಂತ ನಂಗೆ ಯಾವತ್ತು ಯಾರು ಬಂದ್ರೆ ಮನೆಗೆ ಅಥವಾ ನಾ ಯಾರಿಗಾರು ಅಡ್ಗೆ ಮಾಡ್ದಲ್ಲ ಅಥವಾ ಈ ತರ ಸರ್ಪ್ರೈಸ್ ಎಲ್ಲ ಕೊಟ್ಟಲ್ಲ ಅದೆಲ್ಲರೂ ಲೈಕ್ ಬರ್ದಿರ್ತಾರ ನಂಗೆ ತುಂಬಾ ಬೇಜಾರತ್ತೆ. ನಾ ಮರ್ಕದ್ದು ಇತ್ತು ಹಂಗಾಗಿ ಕಾಂಬ ನಂಗಿದು ಲೈಕ್ ಬತತ್ ಅನ್ಕೊಂಡಿದ್ದೆ ಕಾಂಬಾಯಿ ಅಂತ ತಂದಿಕ್ಕೆ. ಹೊಡ್ದೋರು ಒಡ್ಡಿಲ್ಲ ಬಟ್ ಟೇಸ್ಟ್ ಮಾತ್ರ ಗುಲಾಬ್ ಜಾಮೂನ್ ಕಡೆ ಬಂದ್ರೆ ಸಾಕು. ಎಂತಕಂದ್ರೆ ನಂಗೆ ಸಕ್ರಿ ಪಾಕ ಮಾಡೋ ಬತ್ತಿಲ್ಲ, ಕಾಂಬಾಯಿ ಇದೆ ಅಂತ ಅತ್ತಿ ಏನಂದೇಳಿ ಇವತ್ತು. ಗುಲಾಬ್ ಜಾಮೂನ್ ಪರಿಮಳ ಬತ್ತಿತ್ತಪ್ಪ. ಈಗ ಇದೊಂದು 2 ಕೊಯ್ಟಿ ಹೋಯ್ತು, ಅದೆಲ್ಲ ಕರೆಕ್ಟ್ ಇತ್ತು. ಯಾಕಂದ್ರೆ ನಾ ಜಾಸ್ತಿ ಆಯ್ತು ಫ್ಲೇಮ್ ಇಟ್ಟದ್ದು, ಹಂಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಇದೀಗ ಬೇಕು. ಫುಲ್ ಬ್ರೌನ್ ಕಲರ್ ಬರ್ಬೇಕಿದು. ಗುಲಾಬ್ ಜಾಮೂನ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಹಾಗಾಗಿ ನಾನು ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡುದು. ಸಣ್ಣ ಊರಲ್ಲಿ ಬೇಯ್ತಿತ್ತು, ಈಗ ಈ ತರ ಕಾಯ್ತು ಬೇಗ ಕೈಟ್ ಹೋಯ್ತಪ್ಪ. ಅಂದ್ರೆ ಈ ಬಣ್ಣನೇ ಬರ್ಬೇಕು, ಬಟ್ ಒಳಗ್ ಬೆಂದಿರ್ಬೇಕು ಸರಿಯಾಗಿ. ಇದೀಗ ರೆಡಿ ಆಯ್ತು. ಈಗ ಈ ತರ ಅತ್ತ ಹಿಂಗೆ. ಈಗ ನಾ ಹೇಳಲ್ಲ ಅಪ್ಪ ಬಿಸಿ, ನಾ ಹೇಳಲ್ಲ ಇದು ಹೊಡ್ದಿತ್ತಂತ. ಈಗ ಹೊಡ್ದಿತ್ ಕಣಿ ಇರ್ಲಿ, ಹೊಡೆದ್ರೆ ಎಂತ ಅಲ್ಲ, ಗುಲಾಬ್ ಜಾಮೂನೇ. ಡಿಪ್ರೆಷನ್ ಈ ತರ ಇಷ್ಟು ಬ್ರೌನಿಗೆ ಬರ್ಬೇಕು, ಒಳಗ್ ಬೆಂದಿರುತ್ತೆ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು, ಯಾಕಂದ್ರೆ ಇದು ಬೇಗ ಬ್ರೌನಿಶ್ ಬಂದು ಬಿಡುತ್ತೆ. ಹಂಗಾಗಿ ಇದಕ್ಕೀಗ ಸಕ್ರೆ ಪಾಕ ರೆಡಿ ಮಾಡುವ. ಇದನ್ನೀಗ ಸೈಡಲ್ಲಿ ಇಡ್ತೆ. ಸಕ್ರೆ ಪಾಕ ರೆಡಿ ಮಾಡುವ. ಸಕ್ರೆ ಪಾಕ ಮಾಡೋಕ್ಕೆ ನಾನು ನೀರು ತಗೊಂಡಿದ್ದೆ. ಒಂದು ವಿಡಿಯೋದಲ್ಲಿ ಕಂಡದ್ದು ನಾನು, ಸಕ್ರೆ ಪಾಕ ನೀನು ಎಷ್ಟು ನೀರು ತಗೊಂತೀಯೋ ಅಷ್ಟೇ ಸಕ್ರೆ ತಗೊಳಕಂತೆ. ಬಟ್ ಒಂದ್ಸಲ ಮಾಡಿದ್ರೆ ನಂಗೆ ಸಕ್ರೆ ಪಾಕ ಮಾಡೋಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಗುಲಾಬ್ ಜಾಮೂನ್ ಇಪ್ಪದೆ ಸಕ್ರೆ ಪಾಕದಲ್ಲಿ ನಾ ಒಂದ್ಸತಿ ಸಕ್ರೆ ಪಾಕ ಮಾಡಿದ್ದೆ. ಹೆಂಗಾಯ್ತಂದ್ರೆ ಅದು ಒಳ್ಳೆ ಕಲ್ ಸಕ್ರೆ ಕಣಂಗಾಯ್ತು, ಅಷ್ಟು ಗಟ್ಟಿಯಾದ್ದು. ನಂಗೆ ಎಷ್ಟು ಬೇಜಾರಾಯ್ತಂದ್ರೆ ಹಾಗಾಗಿ ಕಾಂಬಾಯಿ ಸ್ವಲ್ಪ ನೀರೇ ಮಾಡ್ತೇನೆ. ನೀರಿದ್ರೂ ಅಡ್ಡಿಲ್ಲ, ಬಟ್ ಗಟ್ಟಿ ಹಾಪಕ್ಕಾಗ ನಾನು ಸಕ್ರೆ ಜಾಸ್ತಿ ಹಾಕಿ ನೀರು ಸ್ವಲ್ಪ ಹಾಕಿ ಅದೇನೋ ಒಂದು ಇದಾಯ್ತು. ಬಟ್ ಈಗ ಸ್ವಲ್ಪ ಅಂದರೆ ಹದ ಹೆಂಗಂದರೆ 1 ಲೋಟ ನೀರಿಗೆ 1 ಲೋಟ ಸಕ್ಕರೆ ಅಂದೇಕಿ ಅಂಬ್ರ. ನೀರು ಹಾಕಿದೆ, ಈಗ ಸಕ್ಕರೆ ಹಾಕುವ. ನಂದು ಹೇರ್ ಸ್ಟೈಲ್ ಉದ್ದ ಆತ ಬಂತು. ನಾನು ಶಾರ್ಟ್ ಇತ್ತು ಈಗ, ಬಟ್ ತುಂಬ ಉದ್ದ ಆತ ಬಂತು. ಕೆಲವರೆಲ್ಲ ಮೆಸೇಜ್ ಮಾಡಿ ಹೇಳ್ತಿದ್ರಿ ಹೇರ್ ಕಟ್ ಇದೇ ಇರಲಿ, ಚೇಂಜ್ ಮಾಡಬೇಡಿ, ಶಾರ್ಟೇ ಇರಲಿ ಅಂದೇಳಿ. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಮಾಡುವ ಅಂದೇಳಿ ನಂಗೂ ಮತ್ತು ನನ್ನ ಹಸ್ಬೆಂಡಿಗೂ ಚಾಲೆಂಜ್ ಈ ಸಲ. ಎಂತ ಅಂದರೆ ನಾನು ಇಷ್ಟು ಕೂದಲು ಬಿಡ್ತೆ ಅನ್ಕೊಂಡು, ಇಷ್ಟು ಉದ್ದ ಕಾಂಬಾಯಿ ಅಂತ ಅಂದೇಳಿ. ಬಟ್ ತುಂಬ ಜನ ಹೇಳ್ತಿದ್ರಿ ಕಟ್ಟೆ ಮಾಡಬೇಡಿ ನೀವು, ಹಾಗೆ ಇಡಿ ಕೂದಲು ಚಂದ ತೋರುತ್ತೆ ನಿಮಗೆ, ಈ ಹೇರ್ ಸ್ಟೈಲ್ ಲೈಕ್ ತೋರುತ್ತೆ ಅಂದೇಳಿ. ಬಟ್ ಒಂದೇ ಹೇರ್ ಸ್ಟೈಲ್ ಇದ್ರೆ ಬೋರಿಂಗ್ ಅನ್ಸುತ್ತೆ. ಹಂಗಾಗಿ ಈ ಸತಿ ಉದ್ದ ಬಿಡುವ ಕಾಂಬ ಎಂತ ಏನಂದೇಳಿ. ಇದು ಉದ್ದ ಪಪ್ಪಗೆ ಸುಮಾರು ಟೈಮ್ ಬೇಕು ಅನ್ಸುತ್ತೆ. ಕಾಂಬ ಏನು ಅಂತ ಇದಕ್ಕೆ ನಾನು ಯಾಲಕ್ಕಿ ಹಾಕ್ತಿದ್ದೆ, ಒಂದು 3-4 ಹಾಕ್ತೆ. ಜಜ್ಜಿ ಹಾಕ್ತಿದ್ದೆ. ಪೌಡರ್ ಇದ್ರೆ ಪೌಡರು ಹಾಕೊಂಡ್ಲಕ್ಕ, ನನ್ನ ಹತ್ರ ಪೌಡರ್ ಇಲ್ಲ, ಹಂಗಾಗಿ ನೀವು ಇದ್ರದ್ದು ಪೌಡರ್ ತಗೊಬಂದು ಇಟ್ಕೊಂಡ್ರೆ ಮತ್ತೂ ಒಳ್ಳೇದು, ಲೈಕ್ ಆಗ್ತ. ಸಕ್ರೆ ಪಾಕ ಆತಿತ್ತು, ನಂಗಂತೂ ನಂಬಿಕಿಲ್ಲ ಅದು ಲೈಕ್ ಬರ್ತಂದಕ್ಕೆ. ನಿಮ್ ತೋರತ್ ಅನ್ಸತ್. ಈಗ ನೀರಾಯ್ತಪ್ಪ, ಅದು ಮತ್ತು ಕುದಿಕೋ ಎಂಥದ್ದು ಇರ್ಕ ಕಾಂಬ. ಇನ್ನು ಒಂದು 2-3 ನಿಮಿಷ ಕುದಿಸ್ತೆ. ಈ ಕೈ ಮಾಡ್ಕೊಂಡ್ಲೆ ಅಂತಕಂದ್ರೆ ನಂಗೆ ಊಟ ಮಾಡೋದು ಕಷ್ಟ ಆಗ್ತದೆ, ಮತ್ತು ಅಡುಗೆ ಎಲ್ಲ ಮಾಡೋದು ತುಂಬ ಇರಿಟೇಟ್ ಆಯ್ತು. ಹಂಗಾಗಿ ಒಂದೇ ಕೈ ಮಾಡ್ಕೊಂಡೆ. ಎಲ್ಲಕ್ಕೇಂತ್ರಿ ಇದು ಎಷ್ಟು ಟೈಮ್ ಬರ್ತದೆ ನಿಮ್ಗೆ ಅಂದ್ರೆ, ನಂಗೆ 1 ವಾರ 2 ವಾರ ಹಂಗೆ ಬರ್ತತ್ತೆ. ಅದಕ್ಕಿಂತ ಜಾಸ್ತಿ ಬತ್ತಿಲ್ಲ ಅಂದ್ರೆ ನಾವೇ ಮಾಡ್ಕೊಂಡಲ್ಲ ಗ್ಲೂ ಎಲ್ಲ ಹಾಕೊಂಡು. ಹಂಗಾಗಿ 1-2 ವಾರ ಅಂತೂ ಬರುತ್ತೆ. ಪಾಕ ಆಯ್ತು, ಎಂತ ಆಯ್ತೋ ನಂಗೆ ಗೊತ್ತಿಲ್ಲ. ಅದ್ರ ಈಗ ಗೊತ್ತಾಗ್ತಿಲ್ಲ, ಸ್ವಲ್ಪ ಟರ್ದ ಆದ್ಮೇಲೆ ಗೊತ್ತಾಗ್ತದೆ ಗಟ್ಟಿ ಆಯ್ತೋ ಇಲ್ಲೋ ಎಂತ ಅಂದೇಳಿ. ಕಾಂಬ ಇದನ್ನ ಅದಕ್ಕೆ ಹಾಕ್ತೆ. ಈಗ ಇಲ್ಕಣಿ ಪಾಕ ಆಯ್ತು ಇಲ್ಲಿ ಗೊತ್ತಿಲ್ಲ, ಹಿಂಗಾಯ್ತು ಒಂದು ಲೆಕ್ಕದಾಗೆ. ಇರ್ಲಿ, ಇದನ್ನ ಇದಕ್ಕೆ ಸೋಪ್ ಮಾಡಕ್ ರೆಡಿ ಮಾಡಿದೆ. ಎಂತ ಆಗ್ತೋ ನಂಗಂತೂ ಗೊತ್ತಿಲ್ಲ. ನಂಗೆ ಮತ್ತೆಂತ ಹೆದರಿಕೆ ಅಲ್ಲ, ಪಾಕ ಗಟ್ಟಿ ಇದೆ ಸಾಕಷ್ಟೇ. ಈಗಲೇ ತಿನ್ಕ ಅನ್ಸುತ್ತೆ, ಆ ಥರ ಕ್ರೇವಿಂಗ್ಸ್ ಆಗ್ತಿತ್ತು. ಈ ವಿಡಿಯೋನ ಕಂಟಿನ್ಯೂ ಮಾಡ್ತೆ. ಅವ್ರು ಬಂದ್ರ ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನಂದೇಳಿ. ನನ್ನ ಯಜಮಾನ್ರು ಬಂದಿರ ಕಾಂಬ ಅವರಿಗೆ ಕೊಡ್ತೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂದೇಳಿ. ಕಾಂಬ ರೆಡಿ ಇತ್ತು, ಕೊಡುವ. ಹಾಯ್. ಓ
ಓಹೋ ಬಿಸಿ ಇತ್ತ ಬಿಸಿ 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 ಗುಲಾಬ್ ಜಾಮೂನ್ ಹೆಂಗಿತ್ ಕಾಣಿ ಅವ್ರಿಗೆ ಗೊತ್ತಿರಿತೇನೆ ಮೊದ್ಲೇ ನಾ ಮಾಡ್ತೇನೆ ಯಾಕಂದ್ರೆ ಅವರೇ ಪ್ಯಾಕೆಟ್ ತಕ ಬಂದು ಕೊಟ್ಟದಲ್ಲ. ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಆನಂದ ಪರಮಾನಂದ ಪರಮಾನಂದ. ಸೂಪರ್. ಸಕ್ರಿ ಪಾಕ ಕರೆಕ್ಟ್ ಐತಲ್ಲ ಈ ಸಲ. ಸಕ್ರಿ ಪಾಕ ಥಿಕ್ನೆಸ್ ಕಣಿ. ಜಾಮೂನು ಒಳ್ಳೆ ಟೇಸ್ಟ್ ಆಗಿದೆ, ಪಾಕನೂ ಒಳ್ಳೆ ಥಿಕ್ನೆಸ್ ಆಗಿ ಒಳ್ಳೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾರೊಬ್ರು ಸ್ವೀಟ್ ತಿಂತಿಲ್ಲ ಅಂದ್ ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಸ್ವೀಟ್ ಪಾಕ ಎಂತ ಹೇಳ್ತ್ರಿ ಈ ಸ್ವೀಟ್ ತಿಂದಾದ್ಮೇಲೆ? ಯಾಕೆ ಯಾಕೆ ಸ್ವೀಟ್ ತಿಂದಾದ್ಮೇಲೆ ನಿಮ್ಗೂ ಒಂಚೂರು ಕೊಡ್ತೀನಿ. ತಗೋ ಆ ಮಾಡು. ಇಲ್ಲಲ್ಲ ಆ ಮಾಡು. ಪಾಕಬೇಕಾ? ನಾನು ಆಗಲೇ ತಿಂದಾಯ್ತು. ಚೆನ್ನಾಗಿ ಒಳ್ಳೆ ಒಳ್ಳೆ ಆಯ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಏಲಕ್ಕಿ ಇದೆಲ್ಲ ಹಾಕಿದೆ ಅನ್ಸುತ್ತಲ್ಲ. ಹಾ ಸಕ್ರಿ ಪಾಕಕ್ಕೆ ಸಕ್ರಿ ಪಾಕ ಸಮ ಬತ್ತು ಇಲ್ಲಿ ಒಂದ್ ಕಡೆ ಚಂದ ಬೈ ಸಾಫ್ಟ್ ಆಯ್ತಲ್ಲ ಗುಲಾಬ್ ಜಾಮೂನ. ಡಯಟ್ ಮಾಡ್ತೀನಿ ಅಂದಾಗೆಲ್ಲ ಈ ತರ ವೆರೈಟಿ ಫುಡ್ ಮಾಡ್ಕೊಡ್ತಾಳೆ, ಏನು ಮಾಡಕ್ಕಾಗಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದನ್ನೇ ಎಂಜಾಯ್ ಮಾಡ್ತಾ ಇರ್ಬೇಕಷ್ಟೇ. ಡಯಟ್ ನಾಳೆಯಿಂದ ಅಂತ ಮುಂದುವರ್ಸ್ತಾ ಇರ್ಬೇಕು. ಇಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.